ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಅವಕಾಶ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸುತ್ತೇನೆ. ಹುನಗುಂದದಲ್ಲಿ ವಿಜಯಾನಂದ ಕಾಶಪ್ಪನವರ ಹೇಳಿಕೆ. ಸಿಬಿಐ ಇಡಿ ಬಳಸಿ ಕಾಂಗ್ರೆಸ್ನವರಿಗೆ ಬೆದರಿಕೆ. 55 ಕೈ ಶಾಸಕರೇ ಬಿಜೆಪಿ ಹೈಕಮಾಂಡ್ಗೆ ಟಾರ್ಗೆಟ್. ಅವರ ಗೊಡ್ಡು ಬೆದರಿಕೆಗೆ ಹೆದರಲ್ಲ ಎಂದ ಕಾಶಪ್ಪನವ. ಸಿದ್ದು ಸಿಎಂ ಆಗಿರೋ ತನಕ ಮೀಸಲಾತಿ ಕೇಳಲ್ಲ. ಡಿಸೆಂಬರ್ 10ಕ್ಕೆ ಲಿಂಗಾಯತರಿಂದ ಕರಾಳ ದಿನಾಚರಣೆ. ಚಿಕ್ಕೋಡಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಕೈದಿ ಹೊಟ್ಟೆಯೊಳಗೆ ಮೊಬೈಲ್ ಪತ್ತೆ. ಶಸ್ತ್ರಚಿಕಿತ್ಸೆ ನಡೆಸಿ ಮೊಬೈಲ್ ಹೊರತೆಗೆದ ವೈದ್ಯರು. ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ನಡೆದ ಘಟನೆ. ಮಂಗಳೂರಿನಲ್ಲಿ ಎಂಆರ್ಪಿಎಲ್ನ ಗ್ಯಾಸ್ ಸೋರಿಕೆ. ಘಟನೆಯಲ್ಲಿ 2 ಸಾವು, ಓರ್ವ ಗಂಭೀರ. ಎಂಆರ್ಪಿಎಲ್ನ H2S ಗ್ಯಾಸ್ ಉತ್ಪಾದನಾ ಘಟಕದಲ್ಲಿ ಘಟನೆ.